ಸೊ ದೇವ್ರ ಹೆಸರು ಮೇಲೆ ಹೋಗಬೇಕು. ಸೊ ಇದು ಮೇನ್ ಬ್ರಿಡ್ಜು. ಇವಾಗ ಇಲ್ಲಿ ನೋಡಿದ್ರೆ ಹಿಂಗೆ ಕಾಣಿಸ್ತದೆ, ನೋಡ್ಬೋದು. ಆ ಕಡೆ ನೀರು, ಈ ಕಡೆ ನೀರು. ಇದಿಷ್ಟು ಒಂದು ಐಲ್ಯಾಂಡ್ ಇದ್ದಂಗೆ ಅದ. ಬಟ್ ಸೊ ಇದೆ ನೋಡ್ರಿಪ್ಪ, ಸೇವ್ ಮ್ಯಾಂಗ್ರೋವ್ಸ್, ಶರಾವತಿ ಕಾಂಡ್ಲಾ ನದಿಗೆ. ಸೊ ಹೊನ್ನಾವರ್ದು ಫೇಮಸ್ ಸ್ಪಾಟ್ ಮ್ಯಾಂಗ್ರೋವ್ ವಾಕ್. ಸೊ ಕಾಂಡ್ಲಾ ಫಾರೆಸ್ಟ್ ಬಂದ್ಬಿಟ್ಟು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಗೋಕರ್ಣ, ಕರ್ನಾಟಕ, ಕೇರಳ, ತಮಿಳ್ನಾಡು, ವೆಸ್ಟ್ ಬೆಂಗಾಲ್, ಒರಿಸ್ಸಾ, ಪಾಂಡಿಚೇರಿ, ಆಂಧ್ರ ಪ್ರದೇಶ್ ಇಷ್ಟು ಅದಾವ. ಸೊ ಇಲ್ಲಿ ನೋಡ್ಬೋದು ನೀವು ಯಾವ ಕಂಟ್ರೀಸ್ನಾಗ ಎಷ್ಟು ಅದಾವ ಅಂತೇಳಿ ಹಾಕಿದ್ದಾರೆ. ಸೊ ಇದೆ ಕಾಂಡ್ಲಾ ನಡಿಗೆ ಮ್ಯಾಂಗ್ರೋವ್ ಫಾರೆಸ್ಟ್. ಸೊ ಬೇಸಿಕಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದ್ರೆ ಕೆಳಗೆ ನದಿ ನೀರು ಅದಾವ ಅಷ್ಟೇ, ಹಾಗೆ ಕಂಟಿನ್ಯೂ ಬ್ಯಾಕ್ ವಾಟ್ರ್, ನದಿ ಸಮುದ್ರದ ಬ್ಯಾಕ್ ವಾಟ್ರ್ ಇವು, ಶರಾವತಿ ಬ್ಯಾಕ್ ವಾಟ್ರ್. ಸೊ ಇದ್ರ ಮೇಲೆ ಇದು ಕಟ್ಗಿದ ಬ್ರಿಡ್ಜ್. ಸೊ ಇದು ನಡಿಬೇಕು. ಇದು ಒಬ್ಬರಿಗೆ 10 ರೂಪಾಯಿ, ಪ್ರೀ ವೆಡ್ಡಿಂಗ್ ಇದ್ರೆ 1000. ಸೊ ಇದು ಮ್ಯಾಂಗ್ರೋವ್, ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಕೆಳಗೆ ನದಿ ನೀರು ಅದಾವ. ಸೊ ಮೇಲೆ ಇವು ಗಿಡಗಳು, ಇದೇ ಮ್ಯಾಂಗ್ರೋವ್ ಫಾರೆಸ್ಟು. ಹಾಗೆ ಸೊ ಕಾಂಡ್ಲಾ ಅಂತಾರೆ ಕನ್ನಡದಾಗ. ಸೊ ಹಿಂಗೆ ಸೊ ಇದೆ ಮ್ಯಾಂಗ್ರೋವ್ ವಾಕ್. ಸೊ ಯಾರನ್ನ ಬಾಟ್ನಿ ಸ್ಟೂಡೆಂಟ್ಸ್ ಇದ್ದರೆ ಇಲ್ಲಿ ಯಾವ ಥರ ಫ್ಲವರ್ಸ್ ಎಲ್ಲ ಅದಾವ. ಸೊ ಯಾವ್ಯಾವ ಪ್ಲ್ಯಾಂಟ್ಸು, ಯಾವ್ಯಾವ ಫ್ಲವರ್ಸ್ ಅದಾವ, ಯಾವ ಸ್ಪೀಸೀಸು ಅವೆಲ್ಲ ಬರ್ದಾರ. ಸೊ ಯಾರಾದರೂ ಬಾಟ್ನಿ ಸ್ಟೂಡೆಂಟ್ಸ್ ಇದ್ದರೆ ಅವ್ರಿಗೆ ಇವು ಚಲೋ. ಸೊ ಇಲ್ಲಿ ನೋಡ್ಬೋದು ನೀವು, ರೈಸ್ ಆಫ್ ಫಾರ್ ಎಪಿಕ್ಯೂಟಲ್ ಸಮಥಿಂಗ್. ಸೊ ಬಾಟ್ನಿ ಇದ್ದವರಿಗೆ ಚಲೋ ಇದು. ಸೊ ಅಲ್ಲಲ್ಲಿ ಕೂಡಾಕ ಬೆಂಚ್ ಮಾಡ್ಯಾರ ರೆಸ್ಟಿಗೆ. ಇದು ಹಿಂಗೆ ಇಲ್ಲಿ ನದಿ ಹರ್ಕೊಂಡೋಗಿ ನದಿ ಇಲ್ಲಿ ಸಮುದ್ರ ಕನೆಕ್ಟ್ ಆಗುತ್ತೆ. ಇದು ಬ್ಯಾಕ್ ವಾಟರ್ ಬಂತು ಸಮುದ್ರದ್ದು. ಸೊ ಇಲ್ಲಿ ಮೇ ಬಿ ಫಿಶ್ನೂ ಅದಾವ. ಸೊ ಅದು ವೆರೈಟೀಸ್ ಅಂತೇಳಿ ಬರ್ದಾರ, ಕರ್ನಾಟಕ ಅರಣ್ಯ ಇಲಾಖೆ ಹೊನ್ನಾವರ ವಿಭಾಗ. ಸೊ ಈ ಮ್ಯಾಂಗ್ರೋವ್ ವಾಕ್ ಬಂದು ಫೇಮಸ್ ಆಲ್ಮೋಸ್ಟ್ ಪ್ರೀ ವೆಡ್ಡಿಂಗ್. ನೋಡಿರ್ಬೋದು ನೀವೆಲ್ಲ, ಪ್ರೀ ವೆಡ್ಡಿಂಗ್ದಾಗೆಲ್ಲ ಇಲ್ಲಿಗೆ ಬರ್ತಾರೆ ಎಲ್ಲರೂ, ಪ್ರೀ ವೆಡ್ಡಿಂಗ್ ಹೊನ್ನಾವರ್ಗೆ. ಸೊ ಇಲ್ಲಿ ಬರೆದಿದ್ದು ಏನಂದರೆ ಇಲ್ಲಿ ಭಾಳ ಹಕ್ಕಿಗಳು ಸಂತಾನೋತ್ಪತ್ತಿ ಮಾಡ್ತಾವಂತ. ಸೊ ಇಲ್ಲಿ ನೋಡ್ಬೋದು ನೀವು, ಕಾಂಡ್ಲಾ ಬೀಜ ಮೊಳಕೆ ಇಡುವಂಥ ಹಂತಗಳು. ಸೊ ಈ ಟೈಪ್ ಒಂದು ಕಾಂಡ್ಲಾ ಗಿಡ ಬೆಳೀತದೆ. ಅಂದರೆ ಮ್ಯಾಂಗ್ರೋವ್ ಫಾರೆಸ್ಟ್ ಆವಾಗಿತ್ತಂದರೆ ಇಷ್ಟು ಸ್ಟೇಜಸ್ ಪಾರ್ ಮಾಡಿ ಹೋಗ್ತದೆ. ಸೊ ಇಲ್ಲಿ ನೋಡಿ, ತಾಯಿ ಗಿಡದಲ್ಲಿ ನೇತಾಡಿಕೊಂಡಿರುವಾಗಲೇ ಮೊಳಕೆ ಹಿಡಿದು ಸಸಿಯಾಗಿ ಕೆಳಗೆ ಬಿದ್ದು ಒದ್ದೆ ಮಣ್ಣಿಗೆ ತನ್ನ ಬೇರಿನ ಮೂಲಕ ಕಚ್ಚಿಕೊಂಡು ಬೆಳೆಯುವ ವಿಶೇಷ ಸಾಮರ್ಥ್ಯ ಕಾಂಡ್ಲಾ ಬೀಜಗಳಿಗೆ. ಅಂದರೆ ಇದು ತಾಯಿ ಬೇರಿದ್ದಾಗೆ ಸಸಿಯಾಗಿ ಬೀಳ್ತಾವಂತ. ಸೊ ಬಿದ್ದ ಮೇಲೆ ಹಸಿ ಮಣ್ಣಿಗೆ ಹಿಡ್ಕೊಂಡು ತನ್ನ ಬೇರು ಅವಾಗ ಸ್ಟಾರ್ಟ್ ಮಾಡತ್ತ. ಸೊ ಹಿಂಗೆ ಬೆಳಿತಾವೆ ಇವು. ಸೊ ನೋಡ್ಬೋದು ಎಲ್ಲ ಕಡೆ ಇನ್ಫಾರ್ಮೇಟಿವ್ ಹಚ್ಚಾರ. ಯಾರಿಗಾನ ಗೊತ್ತಿರಲಿಲ್ಲ ಅಂದರೆ ಓದ್ಕೊಂಡು ಬರಬೇಕಂತ. ಸೊ ಮ್ಯಾಂಗ್ರೋವ್ನಾಗೂ ಡಿಫ್ರೆಂಟ್ ಟೈಪ್ಸ್ ಅವ.
ಇಲ್ಲಿ ಬರ್ದಾರ ಯಾವ್ದು ಒರಿಜಿನಲ್ ಅದ ಯಾವುದಲ್ಲ ಅಂತ. ಸೊ ಅದು ನೋಡ್ಬೋದು ನಿಮಗೆ ಟೈಮ್ ಇದ್ದರೆ. ಇದು ಮ್ಯಾಂಗ್ರೋವ್ನಾಗೆ ಒಂದು ಐಲ್ಯಾಂಡ್ ಟೈಪು, ಅಂದರೆ ಸುತ್ತ ನೀರು ಅದಾವೆ ಸದ್ಯನೂ. ಸೊ ಹ್ಯಾಂಗಿಂಗ್ ಬ್ರಿಡ್ಜ್, ಸ್ವಲ್ಪ ಹುಷಾರಿರ್ಬೇಕು. ಆ ಕಡೆ ಈ ಕಡೆ ಫುಲ್ ಕೆಸರು ಅದು ಫುಲ್. ಸೊ ಸೊ ಇಲ್ಲಿ ಸ್ವಲ್ಪ ಬ್ರಿಡ್ಜ್ಗಳು ಅಳ್ಳಾಡಾಗತ್ತವ. ಸೊ ದೇವ್ರ ಹೆಸರು ಮೇಲೆ ಹೋಗ್ಬೇಕು. ಸೊ ಇಲ್ಲಿ ಮಠ ನೀವು ಒಳಗೆ ಬಂದು ನೋಡಿದರೆ ಇಲ್ಲಿ ಪ್ರಾಪರ್ ಮ್ಯಾಂಗ್ರೋವ್ ಅಂದರೆ ಏನಂತೇಳಿ ನೋಡ್ಬೋದು ನೀವು. ಸೊ ಕರೆಕ್ಟ್ ಮ್ಯಾಂಗ್ರೋವ್ ಅಂದರೆ ಇಲ್ಲಿ ನೋಡ್ರಿ ನೀರು ಅದಾವ, ಇದು ನದಿ ನೀರು. ಇದು ಫುಲ್ ನಮ್ಮ ಕಡೆಗೆ ಕೆಸರು ಅಂತೀವಲ್ಲ, ಸೊ ಆ ನದಿ ನೀರು ಬಂದು ಫುಲ್ ಕೆಸರಾಗಿದೆ. ಸೊ ಈ ಗಿಡದಾಗಿರೋ ಸಸಿಗಳು ಕೆಳಗೆ ಬಿದ್ದು ಇಲ್ಲೊಂದು ಹೊಸ ಗಿಡ ಬೆಳೀತು. ಸೊ ಎಲ್ಲ ನೀರಿನಾಗಿದ್ದು ಕೆಸರಿನಾಗಿದ್ವು ಗಿಡ ಅವ ಒಂದಕ್ಕೊಂದು ಹತ್ಕೊಂಡು. ಸೊ ಹಿಂಗದ ನೋಡ್ರಿ ಮ್ಯಾಂಗ್ರೋವ್ ಹೊನ್ನಾವರ ಮ್ಯಾಂಗ್ರೋವ್ ವಾಕ್. ಸೊ ಇದು ಕಷ್ಟ ಅದ, ಸ್ವಲ್ಪ ಹೆವಿ ವೇಟ್ ಇದ್ದವರಿಗೆ ನಾನು ಸಜೆಸ್ಟ್ ಮಾಡೋಂಗಿಲ್ಲ. ಒಳಗೆ ಹೋಗೋ ಚಾನ್ಸಸ್ ಅದಾವ. ಸೊ ಇದು ಮೇನ್ ಬ್ರಿಡ್ಜು ಈ ವಾಕಿಂದು. ಸೊ ಮೇನ್ ಬ್ರಿಡ್ಜ್ ಅಂದರೆ ಇಲ್ಲಿ ನೋಡ್ಬೋದು ನೀವು, ಈ ಕಡೆ ನೀರು ಸ್ಟಾರ್ಟ್ ಅದಾವ. ಸೊ ಇಲ್ಲಿ ಬೋಟಿಂಗ್ನೂ ಅದ, ಆ್ಯಕ್ಚುಲಿ ಮ್ಯಾಂಗ್ರೋವ್ ಬೋಟಿಂಗ್ ಅಂತ ಇರ್ತದೆ, ಬಟ್ ಇವಾಗ ನೀರಿಲ್ಲ ಅಲ್ಲೆಲ್ಲ ದಂಡಿಗೆ. ಸೊ 3:30 ಆದಮೇಲೆ 4 ಗಂಟೆ ಹಂಗೆ ಸುಮಾರು ನೀರು ಬರ್ತಾವಂತ ಸಮುದ್ರದಿಂದ ಹೇಳತ್ತಾರೆ ಇಲ್ಲಿ. ಸೊ ಅವೆಲ್ಲ ಹೊಸ ಸಸಿಗಳು. ಸೊ ಇಲ್ಲಿನೂ ಮ್ಯಾಂಗ್ರೋವ್ನಾಗ 2 ಟೈಪ್ ಅವಂತ, ಒಂದೇನೋ ಒರಿಜಿನಲ್ಲು, ಒಂದು ಡೂಪ್ಲಿಕೇಟ್ ಅಂತ. ಅದು ಅವರಿಗೆ ಡಿಫ್ರೆನ್ಸ್, ನಮಗೆ ಗೊತ್ತಾಗಲ್ಲ. ಸೊ ಇದೇ ಫೇಮಸ್ ಮ್ಯಾಂಗ್ರೋವ್ ವಾಕ್ ಹೊನ್ನಾವರದ್ದು. ನೋಡ್ಬೋದು ನೀವು, ಇಲ್ಲಿ ನೋಡಿದ್ರೆ ಹಿಂಗೆ ಕಾಣಿಸ್ತದೆ. ನೋಡ್ಬೋದು ಆ ಕಡೆ ನೀರು ಈ ಕಡೆ ನೀರು. ಇದಿಷ್ಟು ಒಂದು ಐಲ್ಯಾಂಡ್ ಇದ್ದಂಗೆ ಅದ, ಬಟ್ ಇದು ಐಲ್ಯಾಂಡ್ ಅಲ್ಲ, ಫುಲ್ ಕೆಸರು ಅದ. ಅದರೊಳಗೆ ಗಿಡಗಳು ಬೆಳೆದಾವೆ. ಸೊ ಇದು ನೋಡ್ಬೋದು ನೀವು, ಮಳೆ ಹೊಡೆದ ಮೇಲೆ ನಿಂದ್ರೆ ಸರ್ ಅಷ್ಟೇ. ಇಲ್ಲಿಂದ ನಡ್ಕೊಂಡೇ ಬರಬೇಕು. ಸೊ ಇಲ್ಲೇನು ಮ್ಯಾಂಗ್ರೋವ್ ಇಲ್ಲ, ಮೇನ್ ಅದಿಷ್ಟೇ ಮ್ಯಾಂಗ್ರೋವ್ ಫಾರೆಸ್ಟು. ಓಕೆ, ಅದು ಭಾಳ ಅಂದರೆ ಒಂದು 50 ಮೀಟ್ರೂ ಇಲ್ಲ. ಅದು ನಡೆಯೋಕ್ಕೆ ಸ್ವಲ್ಪ ಡೇಂಜರ್ ಅದ, ಸ್ವಲ್ಪ ಡೌಟ್ಫುಲ್ಲೇ ಅದು ನಡೆಯೋದು. ಸೊ ಇದೆ ಮ್ಯಾಂಗ್ರೋವ್ ಬೋಟಿಂಗ್. ಇಲ್ಲಿ ನಾರ್ಮಲ್ ಟೈಮಿಗೆ ಬೋಟಿಂಗ್ ಇರ್ತದೆ, ಇವಾಗ ನೀರು ಭಾಳ ಕಡಿಮೆ ಅಂತೇಳಿ ಬೋಟಿಂಗ್ ಇಲ್ಲ. ಸೊ ನೀವು ನೋಡ್ಬೋದು ಇಲ್ಲೆಲ್ಲ ಕೆಸರು ಮೇಲೆ ಬಂದವ. ಸೊ ಇಲ್ಲಿ ಫಿಶ್ ಭಾಳ ಅದಾವ. ಸೊ ಇದು ಮೇನ್ ಮ್ಯಾಂಗ್ರೋವ್ ವಾಕ್ ಇದಿಷ್ಟ. ಇದ್ರೊಳಗೆ ಒಂದು 50 ಮೀಟ್ರು ಅವ್ರು ಇಂಥದ್ದು ಅಡುಗೆ ಹಾಕ್ಯಾರ, ಅದ್ರ ಮೇಲೆ ನಡಿಬೇಕು. ಮತ್ತು ಇದು ಪ್ರೀ ವೆಡ್ಡಿಂಗ್ ಸಲುವಾಗಿ ಅಲ್ಲಿ ಇಲ್ಲಿ ಜೋಕಾಲಿ ಹಾಕ್ಯಾರ. ಸೊ ಪ್ರೀ ವೆಡ್ಡಿಂಗ್ ಜೋಕಾಲಿ ಆಡೋರಿಗೆ ಚಲೋ. ಸೊ ಇಲ್ಲಿ ಕಯಾಕಿಂಗ್ನೂ ಅದ, ಬಟ್ ಇವಾಗ ಅದೇ ನೀರಿಲ್ಲ ಅಂತೇಳಿ ಕಯಾಕಿಂಗ್ನೂ ಅಲೋ ಮಾಡಲಾಗ್ಯಾರ. ಸೊ ಅಲ್ಲಿ ನೋಡ್ಬೋದು ನೀರು ಸ್ವಲ್ಪ ಆಗಿ ಫುಲ್ ಕೆಸರು ಮೇಲೆ ಬಂದದ. ಸೊ ಜಾಸ್ತಿ ನೀರಿತ್ತಂದರೆ ಕಯಾಕಿಂಗ್ ಅಂದರೆ ಒಬ್ಬರೇ ನಾವೇ ಬೋಟ್ ತೊಗೊಂಡು ನಾವೇ ಹೋಗ್ಬೋದು. ಸೊ ಇದು ಮೇನ್ ಮ್ಯಾಂಗ್ರೋವ್ ವಾಕ್ ಇರೋದ್ರಿಂದ ಅದು ಗೌರ್ಮೆಂಟ್ ಕಡೆಯಿಂದ ಟೆಂಡರ್ ಮೇಲೆ ಪ್ರೈವೇಟ್ ಅವ್ರು ನಡೆಸ್ತಾರೆ. ಒಬ್ಬರಿಗೆ 10 ರೂಪಾಯಿ, ಪ್ರೀ ವೆಡ್ಡಿಂಗ್ ಏನಾರ ಇದ್ದರೆ 1000 ರೂಪಾಯಿ.
ಇಲ್ಲಿ ಅಸೋಸಿಯೇಟ್ಸ್ ಆಫ್ ಮ್ಯಾಂಗ್ರೂವ್. ಸೊ ಮ್ಯಾಂಗ್ರೂವ್ ಒಳಗೆ ಏನೇನದ ಅಂತೇಳಿ ಫುಲ್ ಚಾರ್ಟ್ ಹಾಕ್ಯಾರಲ್ಲ. ನಿಮಗೆ ಅಕಸ್ಮಾತ್ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ಅಂದರೆ, ಸೊ ಇಲ್ಲಿ ನೋಡ್ರಿ, ಮ್ಯಾಂಗ್ರೂವ್ಸ್ ಆಸ್ ಅ ನ್ಯಾಚುರಲ್ ಬ್ಯಾರಿಯರ್. ಸೊ ಯಾವುದಾದ್ರೂ ಜಾಸ್ತಿ ನೀರು ಬಂದರೆ ಸಮುದ್ರದಿಂದ ಮ್ಯಾಂಗ್ರೂವ್ ಫಾರೆಸ್ಟ್ ತಡಿತಾವಂತ ನೀರಿಗೆ. ಯಾಕೆ ಇವು ಗುಂಪು ಬೆಳೆದಿರ್ತಾವಲ್ಲ. ಸೊ ಇಲ್ಲಿ ಬ್ರೀಡಿಂಗ್ ಅಂದರೆ ಟೋಟಲ್ ನಿಮಗೂ ಮ್ಯಾಂಗ್ರೂವ್ ಬಗ್ಗೆ ಏನೇನು ಅಥವಾ ಎಲ್ಲ ಕ್ಲಿಯರ್ ಮಾಡ್ಯಾರ. ಸೊ ಇದು ಅಷ್ಟೇ, ಮೇನ್ ಇಲ್ಲ, ಮೇನ್ ವಾಕ್ ಅಲ್ಲೇ ಇತ್ತು. ಇದು ಈಸಿ ಅದ, ಇದು ಆರಾಮ್ಸೆ ನಡಿಬೋದು. ಬಟ್ ಅಲ್ಲಿರೋದು ಚೂರು ಕಷ್ಟ ಇತ್ತು. ಇಲ್ಲಿ ನೋಡ್ರಿ ದೊಡ್ಡ ದೊಡ್ಡ ಬಳಿ, ಅಲ್ಲಿ ಭಾಳ ಸಣ್ಣ ಇದ್ವು. ಸೊ ಅದೊಂದು ಪ್ರಾಬ್ಲಮ್ಮು. ಆಲ್ಮೋಸ್ಟ್ ಇಲ್ಲಿ ಬರೋರೆಲ್ಲ ಪ್ರೀ ವೆಡ್ಡಿಂಗ್ದವ್ರೆ. ಇಲ್ಲಿ ಸುಸ್ತಾದರೆ ರೆಸ್ಟ್ ಮಾಡೋಕೆ ಬೆಂಚ್ ಹಾಕ್ಯಾರ. ಸೊ ಸೈಟ್ ಸೀಯಿಂಗ್ ಅಂತ ಏನಿಲ್ಲ, ಇಲ್ಲಿ ವಾಕ್ ಅಷ್ಟೇ ಬರ್ಬೋದು. 10 ರೂಪಾಯಿಗೆ ಬರ್ತದ. ಅಲ್ಲಿಂದ ಇಲ್ಲಿಗೆ ಬಂದಿದ್ರೆ ನೋಡ್ಬೋದು. ಜಾಸ್ತಿ ಇದ್ದರೆ ವರ್ತ್ ಆಗ್ತಿರ್ಲಿಲ್ಲ. ಸೊ 10 ರೂಪಾಯಿ ಏನು ಇಶ್ಯೂ ಇಲ್ಲ, 10 ರೂಪಾಯಿ ಏನೂ ಬರೋಂಗಿಲ್ಲ ಈಗಿನ ಕಾಲಕ್ಕೆ. ನೋಡ್ಬೋದು ನೀವು ಆಲ್ಮೋಸ್ಟ್ ಎಲ್ಲ ಕಡೆಗೆ ಗ್ರೀನರಿ. ಸೊ ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಿ.